ಬಿ ಹುಚ್ಚ ಸಿನಿಮಾ ಮೂಲಕ ಸರ್ ಮಾಡಿದಂತಹ ಸಾಧನೆ ಎಲ್ರಿಗೂ ಗೊತ್ತಿದೆ. ಆ ಹುಚ್ಚ ಕತೆಗಳನ್ನ ಹಿಂದೆ ಮುಂದೆ ಏನೇನಾಯಿತು ಅಂತ ಅವರ ಮಾತುಗಳು ಕೇಳುವಾಗಲೇ ನಮ್ಗೆ ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಸರ್ ಅಂತ ಅನಿಸಿದೆ. ನಿಮ್ದು ಇಲ್ಲಿ ನೋಡಿದ್ರೆ ಒಂಥರ ಪಚ್ಚ, ಮೇ ಬಿ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಪಚ್ಚ ಅಂತಲೇ ಗುರುತಿಸುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಹೇಳೋದಾದರೆ ಸರ್, ಇದು ಆ್ಯಕ್ಚುಲಿ ಎಂಥ ಕೋಇನ್ಸಿಡೆನ್ಸ್ ಅಂದರೆ ಈ ಕತೆ ಬಂದುಬಿಟ್ಟು ಬರ್ದಿರೋದು ಒಂದು 5 ವರ್ಷ ಆಯಿತು ಆಲ್ಮೋಸ್ಟ್. ನನಗೆ ಆವಾಗ ಈ ಸೀನಲ್ಲೇ ಇರಲಿಲ್ಲ. ನಾನು ಈ ಪಿಕ್ಚರ್ ಮಾಡಬೇಕನ್ನೋ ನನಗೆ ವಿವೇಕ್ ಯಾರು, KRJ ಅವ್ರು ಯಾರು, ನನಗೆ ಯಾರ್ದು ಪರಿಚಯ ಏನೂ ಇರಲಿಲ್ಲ. ನಾನಿನ್ನೂ ಆ ಟೈಮಲ್ಲಿ ಅಂಬಿನಿಂಗ್ ವಯಸ್ಸಾಯ್ತು ಮಾಡ್ತಾಯಿದ್ವಿ ಆ ಟೈಮಿಗೆ. ಸೊ ಇವ್ರು ಬಂದು ಹೇಳಿದ್ರು, ಅಂದರೆ ಒಂದಿನ ನನಗೆ ಫೋನ್ ಮಾಡಿ ಹೇಳಿದ್ರು ಕಾರ್ತಿಕ್ ಸರ್ ಬಂದ್ಬಿಟ್ಟು ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಬಂದು ಕೇಳೋನು. ಕೇಳ್ತಾ ಅವರೇ ಹೇಳಿದ್ರು. ಸೊ ಪಚ್ಚ ನಾನು ಒಂದು ನಿಮಿಷ ಪಚ್ಚ ಯಾರು ಇದರಲ್ಲಿ ಅಲ್ಲ ನೀವೇ ಪಚ್ಚ ಅಂತ, ನೀವೇನು ಬೇಕಂತ ಹೆಸರು ಇಟ್ರೆ ಈಸ್ ಲೈಕ್ ಇಲ್ಲ ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ 4 ವರ್ಷದ ಹಿಂದೆ ಬರೆದಿರೋ ಕತೆ ಇದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಧನಂಜಯ್ ಅವ್ರಿಗೆ ಕತೆ ಹೇಳಿದ್ದು. ಸೊ ದೇ ಹ್ಯಾಡ್ ವರ್ಕ್ಡ್ ಅ ಲಾಟ್ ಅರೌಂಡ್ ದಿಸ್ ಥಿಂಗ್ ಆ್ಯಂಡ್ ವಿವೇಕ್ ಆ್ಯಂಡ್ ಹಿಮ್ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಪಚ್ಚ ವಾಸ್ ರಿಟನ್ ಫಾರ್ ಹಿಮ್ ಆ್ಯಂಡ್ ನನಗೆ ಅದು ಅಲ್ಟಿಮೇಟ್ ಕೋಇನ್ಸಿಡೆನ್ಸ್. ಅದು ನಿಜವಾಗ್ಲೂ ಅಲ್ಟಿಮೇಟ್ ಕೋಇನ್ಸಿಡೆನ್ಸ್. ನಾನು ಹೇಳಿದೆ ನಿಜವಾಗ್ಲೂ ನೀವೆಲ್ಲರೂ ರೆಡಿ ಇರಿ, ಪ್ರೆಸ್ ಕೇಳ್ತಾರೆ ಜನ ಕೇಳ್ತಾರೆ ಏನು ಬೇಕಂತ ಇದು ಮಾಡಿದ್ರೆ ಪಚ್ಚ ಕಿಚ್ಚ ಅನ್ನೋದು. ಬಟ್ ಇಟ್ ವಾಸ್ ಆಬ್ಸಲ್ಯೂಟ್ಲಿ ಕೋಇನ್ಸಿಡೆನ್ಸ್ ಆ್ಯಂಡ್ ಅದು ಹೋಗ್ತಾ ಜನ ಅದನ್ನ ಸ್ಟಿಕ್ ಆನ್ ಆಗ್ಬಿಟ್ಟು ನನ್ನ ಆ ಥರ ಒಂದು ಪಚ್ಚ ಅನ್ನೋ ಒಂದು ಕರೆದ್ರೆ ಐ ಥಿಂಕ್ ಆರ್ ಸಿನಿಮಾ ಹ್ಯಾಸ್ ಒನ್. ಫೆಬ್ರವರಿ 5 ನಿಮ್ಮ ಹುಟ್ಟುಹಬ್ಬಕ್ಕೆ ನಿಮ್ಮ ಮಾವನ ಗಿಫ್ಟ್ ಏನಿತ್ತು? ಯಾವ ರೀತಿಯ ಸಲಹೆ ಸೂಚನೆಗಳನ್ನು ನಿಮಗೆ ಕೊಡ್ತಾರೆ? ಯಾಕಂದರೆ ಕೊಡ್ತಾರೆ, ಹಿಂಗೆ ಮಾಡು ಅಂತ ಅವ್ರು ಹೇಳಬಹುದು. ಪ್ರಯತ್ನ ನಿಮ್ಮದಾಗಿರುತ್ತೆ. ಪ್ರಯತ್ನ ನೀವು ಪಟ್ಟರೆ ಅವ್ರು ಎಷ್ಟೇ ಸಲಹೆ ಕೊಟ್ಟರು ಕೂಡ ನಿಮ್ಮ ಪ್ರಯತ್ನ ಇರುತ್ತೆ. ಅವರ ಸಲಹೆ ಸೂಚನೆಗಳು ಹೇಗಿತ್ತು? ಆ್ಯಂಡ್ ಏನಾದರೂ ಗಿಫ್ಟ್ ಕೊಟ್ಟರಾ? ಗಿಫ್ಟ್ ಕೊಡೋದಂದರೆ ಸ್ವಲ್ಪ ಸರ್ಪ್ರೈಸ್ ಕೊಡೋದ್ರಲ್ಲ ಕಿಚ್ಚ ಸರ್ ಸ್ವಲ್ಪ ಯಾವತ್ತೂ ಕೂಡ ಭಿನ್ನ ಅಂತಲೇ ಹೇಳ್ಬೋದು. ಏನೇನು ಗಿಫ್ಟ್ ಕೊಟ್ಟರು, ಅಮ್ಮ ಏನು ಗಿಫ್ಟ್ ಕೊಟ್ಟರು ಅಂತ ಹೇಳಿ? ಗಿಫ್ಟ್ ಅಂತ ಏನು ಕೊಟ್ಟಿಲ್ಲ ಮ್ಯಾಮ್. ಅಂದರೆ ಬಟ್ ನಿನ್ನೆ ರಾತ್ರಿ ಹೊಟ್ಟಿಗೆ ವಿ ಆಲ್ ಸೆಲೆಬ್ರೇಟೆಡ್ ಆ ಬರ್ತ್ಡೇ ಟುಗೆದರ್. ಕಾರ್ತಿಕ್ ಸರು, ಯೋಗಿ ಸರು, ಅಂದರೆ ಆ ಪ್ರೊಡ್ಯೂಸರ್ಸ್ ವಾಸ್ ದೇರ್. ವಿನಯ್ ಅವ್ರು ಬಂದಿದ್ದರು, ಬಿಗ್ ಬಾಸ್ ವಿನಯ್ ಅವ್ರು ಬಂದಿದ್ದರು. ಸುಮಾರು ಜನ ಇದ್ದರು. ನಮ್ಮ ಎಂಟೈರ್ ಟೀಮ್ ವಾಸ್ ದೇರ್. ದ್ಯಾಟ್ ವಾಸ್ ನೈಸ್. ಐ ಥಿಂಕ್ ದ್ಯಾಟ್ ವಾಸ್ ಅ ಗ್ರೇಟ್ ಗಿಫ್ಟ್ ಟು ಬ್ರಿಂಗ್ ಇನ್ ದ ನ್ಯೂ ಇಯರ್. ಒಳ್ಳೆ ಕೇಕೆಲ್ಲ ಮಾಡಿ ಒಳ್ಳೆ ಊಟ ಕೊಡಿಸಿದ್ರು. ಸೊ ದ್ಯಾಟ್ ವಾಸ್ ಅ ಥಿಂಗ್. ನನಗೆ ಆ್ಯಕ್ಚುಲಿ ಗಿಫ್ಟ್ ಅನ್ನೋದು ಆ್ಯಕ್ಚುಲಿ ನನಗೆ ಇವತ್ತು ಸಿಕ್ಕಿದ್ದು. ಬಂದ ತಕ್ಷಣ ನಾನು ಹೋಗ್ಬಿಟ್ಟು ನಮ್ಮ ಅಮ್ಮಮ್ಮನ ಮುಂದೆ ಫೋಟೋ ಮುಂದೆ ಐ ಜಸ್ಟ್ ಟುಕ್ ಹರ್ ಬ್ಲೆಸ್ಸಿಂಗ್ಸ್. ಒಳಗಡೆ ಬಂದ ತಕ್ಷಣ ನನಗೆ ತಾತ ಒಂದು ಫೋಟೋ ಕೊಟ್ಟರು. ನನ್ನ ಇದು ಆಲ್ಮೋಸ್ಟ್ 9 ವರ್ಷದ ಹಳೆ ಫೋಟೋ ಇದು. ನಮ್ಮ ಅಮ್ಮಮ್ಮ ನನಗೆ ಕೇಕ್ ತಿನ್ನಿಸ್ತಾ ಇರೋದು. ಅದು ಯಾವ ಬರ್ತ್ಡೇ ಎಲ್ಲಿ ತೆಗ್ಸಿದ್ವಿ ಏನೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದು ಅಭ್ಯಾಸ ಇದೆ, ಆಲ್ಬಮ್ಸು ಅದು ಇದು ಎಲ್ಲ. ಅಂದರೆ ದೀಪಮ್ಮದು ಇವತ್ತುವರೆಗೂ ಬರೆದಿರೋ ಎಲ್ಲ ಆರ್ಟಿಕಲ್ಸು ಅದಷ್ಟನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಅದು ಒಂದು ಅಭ್ಯಾಸ ಅವ್ರಿಗೆ. ಕರೆದ್ಬಿಟ್ಟು ಈ ಫೋಟೋ ಕೊಟ್ಟರು ನನಗೆ. ಆಲ್ಮೋಸ್ಟ್ 8-9 years old ಫೋಟೋ. ಇಟ್ ವಾಸ್ ಅಮ್ಮಮ್ಮ ನನಗೆ ಕೇಕ್ ತಿನ್ನಿಸ್ತಾ ಇರೋದು. that was my best gift. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.